ಹಾಯ್ ಫ್ರೆಂಡ್ಸ್, ನಾನು ಸಜಿತ್ ಕುಮಾರ್ ಹಾಗೂ ಮನೀಶ್ ಕುಟ್ಟ. ಈಗಾಗಲೇ ನಮ್ಮ ಈ ಗಣರಾಜ್ಯೋತ್ಸವ ಹಾಗೂ ಕ್ರೀಡಾಕೂಟದ 1ನೇ ಭಾಗವನ್ನು ನೀವು ವೀಕ್ಷಿಸಿದ್ದೀರಿ. ಈ ಗಣರಾಜ್ಯೋತ್ಸವದ ನಮ್ಮ ಪರೇಡ್ ಹಾಗೂ ನಮ್ಮ ಸಾಂಸ್ಕೃತಿಕ ಉತ್ಸವ ಹಾಗೂ ಬಹುಮಾನ ವಿತರಣೆಯ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನಾನು ಇಡಲು ಇಚ್ಛೆಪಡುತ್ತೇನೆ. ವೀಕ್ಷಿಸಿರಿ ಪ್ರೇಕ್ಷಕರೇ. ನಡೆದ ಈ 74ನೇ ಗಣರಾಜ್ಯೋತ್ಸವದ ಈ ಒಂದು ತಯಾರಿ ತುಂಬ ವಿಜೃಂಭಣೆಯಿಂದ ನಡೆದಿದೆ. ಈ ಒಂದು ಧ್ವಜಾರೋಹಣವನ್ನು ನೀವು ಕಾಣ್ತಾ ಇದ್ದೀರಿ. ಹಾಗೂ ನಮ್ಮ ಕೆಂಪುಕೋಟೆಯಲ್ಲಿ ನಮ್ಮ ಘನ ರಾಷ್ಟ್ರಪತಿಗಳು ಹಾಗೂ ನಮ್ಮ ಪ್ರೈಮ್ ಮಿನಿಸ್ಟರ್ಗಳು ನಮ್ಮ ಧ್ವಜಾರೋಹಣವನ್ನು ಹೇಗೆ ಅಲ್ಲಿ ನೆರವೇರಿಸುತ್ತಾರೆ, ಆ ಮಾದರಿಯಲ್ಲಿ ನಮ್ಮ ಈ ಕುಟ್ಟ ಶಾಲೆಯಲ್ಲಿ ಇಂತಹ ಒಂದು ಗಣರಾಜ್ಯೋತ್ಸವವನ್ನು ಹಿಂದೆಂದೂ ಕಾಣದ ಅದ್ಧೂರಿ ಉತ್ಸವವನ್ನು ಕೂಡ ನಾವು ನಿಮ್ಮ ಮುಂದೆ ತೋರಿಸಲು ಇಚ್ಛೆಪಡುತ್ತಿದ್ದೇನೆ. ವೀಕ್ಷಿಸಿ ಸ್ನೇಹಿತರೆ, ನಮ್ಮ ಈ ಪುಟಾಣಿ ಮಕ್ಕಳ ಈ ಶಿಸ್ತುಬದ್ಧವಾದ ಇವರ ಆ ಪರ್ಫಾರ್ಮೆನ್ಸನ್ನು ನಾವು ನಿಮ್ಮ ಕಣ್ಣ ಮುಂದೆ ಪ್ರದರ್ಶಿಸಲು ಇಚ್ಛಿಸುತ್ತೇವೆ. ಈ ಮಾರ್ಚ್ ಪಾಸ್ಟ್ ಹಾಗೂ ಇದರ ಬ್ಯಾಂಡ್ ವಾದ್ಯ ಇವನ್ನೆಲ್ಲ ನೀವು ವೀಕ್ಷಿಸುತ್ತಾ ಇದ್ದರೆ ನಮ್ಮ ಗಣರಾಜ್ಯೋತ್ಸವದ ಈ ವಿಜೃಂಭಣೆ ಆಚರಣೆ ಭಾಗವನ್ನು ಕೂಡ ನೀವು ಇಷ್ಟು ಸುಂದರವಾಗಿ ಕುಟ್ಟದಲ್ಲಿ ಇನ್ನು ವೀಕ್ಷಿಸಿ ಇರೋದಿಲ್ಲ. ಇದನ್ನು ನಿಮ್ಮ ಮುಂದೆ ನಾನು ಪ್ರದರ್ಶಿಸಲು ತುಂಬ ಖುಷಿ ಪಡುತ್ತಿದ್ದೇನೆ. ವೀಕ್ಷಕರೇ, ಈ ಒಂದು ಕೊಡಗಿನ ಸಾಂಪ್ರದಾಯಿಕ ಕಲೆ ಕುಮ್ಮತ್ತಟ್ಟು ಆಟ, ಇದನ್ನು ನಾವು ವೀಕ್ಷಿಸುವಾಗಲೇ ಈಗಾಗಲೇ ನಮ್ಮ ಗಣರಾಜ್ಯೋತ್ಸವದಲ್ಲಿ ನಮ್ಮ ಮಡಿಕೇರಿಯ ರಾಣಿ ಮಾಚಯ್ಯನವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಈ ಕಲೆಯಿಂದ ದೊರಕಿದೆ ಎಂಬುದು ನಮ್ಮ ಕೊಡಗಿಗೆ ಹೆಮ್ಮೆಯಾದ ಒಂದು ವಿಚಾರ. ವೀಕ್ಷಿಸಿ ಪ್ರೇಕ್ಷಕರೇ, ಇದನ್ನು ನಮ್ಮ ಕೊಡಗಿನ ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಈ ದೇಸಿ ಶೈಲಿಯಲ್ಲಿರುವ ಈ ಒಂದು ಕಲಾ ಪ್ರದರ್ಶನವು ತುಂಬ ಸುಂದರವಾಗಿದೆ. ವೀಕ್ಷಿಸಿ. ನಮ್ಮ ಕುಟ್ಟ ಈ ಗಡಿ ಪ್ರದೇಶವಾದ ಈ ಕುಟ್ಟ ಗ್ರಾಮದಲ್ಲಿ ಕೂಡ ಇಂಥ ಕಲೆ ಪ್ರದರ್ಶನ ಬೇಕಾದಲ್ಲಿ ನಾವು ಇದನ್ನು ಇಲ್ಲಿ ವೀಕ್ಷಿಸುವಾಗ ನಿಜವಾಗಿಯೂ ನಮಗೆ ಹೆಮ್ಮೆ ಅನಿಸುತ್ತೆ. ಹಾಗೆ ಈ ಲೆಜಿನ್ ಡ್ಯಾನ್ಸ್, ಪ್ರಿಯ ವೀಕ್ಷಕರೇ, ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನು ನೆನಪಿಸುವ ಈ ಒಂದು ಸುಂದರವಾದ ಒಂದು ಹಾಡಿಗೆ ನಮ್ಮ ಪುಟ್ಟ ಸರ್ಕಾರಿ ಶಾಲೆಯ ಮಕ್ಕಳು ಶಿಸ್ತುಬದ್ಧವಾಗಿ ಹೆಜ್ಜೆಯನ್ನು ಹಾಕುತ್ತಾ ಅವರ ನೆನಪು ಹಾಗೂ ನಮ್ಮ ಈ ಪರಿಸರ, ಈ ಒಂದು ಸುತ್ತಮುತ್ತಲಿರುವ ನಮ್ಮ ಜನರಿಗೆ ರಂಜಿಸುವ ಈ ಒಂದು ಕಾರ್ಯಕ್ರಮವು ನಿಜವಾಗಿಯೂ ಅದ್ಭುತವಾಗಿದೆ. ವೀಕ್ಷಿಸಿ ಪ್ರೇಕ್ಷಕರೇ.
ಸರ್ಕಾರಿ ಶಾಲಾ ಮಕ್ಕಳು ಯೋಗಾಸನವನ್ನು ಕೂಡ ಇಷ್ಟು ಗಂಭೀರವಾಗಿ ಪರಿಗಣಿಸಿ ಲಯಬದ್ಧವಾಗಿ ನಿಮ್ಮ ಮುಂದೆ ಈ ಪ್ರದರ್ಶನ ಮಾಡುತ್ತಿರುವುದು ತುಂಬ ಸಂತೋಷದ ವಿಚಾರ. ಹಾಗೆ ಈ ಭಾರದ ಗುಂಡು ಎಸೆತ ನಮ್ಮ ಸಾರ್ವಜನಿಕರಿಗೆ ನಡೆಸಲ್ಪಟ್ಟ ಒಂದು ಉತ್ತಮ ಕಾರ್ಯಕ್ರಮವಾದ ಈ ಕ್ರೀಡಾಕೂಟದಲ್ಲಿ ಭಾರದ ಗುಂಡು ಎಸೆತ ಕೂಡ ನಮ್ಮ ಪೋಷಕರು ಅತಿ ಸುಂದರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಪ್ರದರ್ಶನವನ್ನು ತೋರ್ಪಡಿಸಲ್ಪಟ್ಟಿದೆ. ಮಹಿಳೆಯರು ಕೂಡ ಯಾವುದೇ ಒಂದು ಸ್ಪೋರ್ಟ್ಸ್ ಇಂತಹ ಕಾರ್ಯಕ್ರಮಗಳಲ್ಲಿ ಅಡಚಣೆ ಇಲ್ಲದೆ ತಮ್ಮ ಭಾಗವಹಿಸುವಿಕೆಯನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ. ಹಾಗೆ ಈ ಪ್ರದರ್ಶನಕ್ಕೆಲ್ಲ ನಮ್ಮ ಪುಟ್ಟ ಶ್ರೀಕೃಷ್ಣ ದೇವಸ್ಥಾನದ ಉಪಸಮಿತಿಯ ತಂಡವು ಕೂಡ ಪಾರಿತೋಷಕಗಳನ್ನು ಎಲ್ಲ ವಿಜಯಿಗಳಿಗೂ ವಿತರಿಸಿ ಈ ಒಂದು ಕ್ರೀಡಾಕೂಟವನ್ನು ತುಂಬ ಮೆರುಗನ್ನುಗೊಳಿಸಿದೆ. ವೀಕ್ಷಿಸಿ ಸ್ನೇಹಿತರೆ. ಇದರ ಒಂದು ಹೈಲೈಟ್ ಏನು ಅಂತ ಹೇಳಿದ್ರೆ, ನಮ್ಮ ಪೂರ್ವ ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಯ ಅಧ್ಯಕ್ಷರು ಹಾಗೂ ನಮ್ಮ ಹಿರಿಯ ನಾಗರಿಕರು, ನಮ್ಮ SDMC ಸದಸ್ಯರುಗಳು, ನಮ್ಮ ಪುಟ್ಟ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರುಗಳು, ಇವರೆಲ್ಲರೂ ಕೂಡ ಇಲ್ಲಿ ಬಂದು ತಮ್ಮ ಇರುವಿಕೆಯನ್ನು ತೋರುತ್ತಾ ಈ ಬಹುಮಾನ ವಿತರಣೆಯನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ. ಹಾಗೆ ಸ್ನೇಹಿತರೆ, ನಾವು ಬೆಳಗಿಂದ ಈ ಕಾರ್ಯಕ್ರಮದಲ್ಲಿ ಕೂತು ಈಗ ಸಂಜೆ ಆಗುತ್ತಲೇ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟೇಜ್ ಪ್ರೋಗ್ರಾಮ್ಸನ್ನು ವೀಕ್ಷಿಸಲು ನಮ್ಮ ಪುಟಾಣಿ ಮಕ್ಕಳ ಪೋಷಕರು ತುಂಬ ಉತ್ಸಾಹದಿಂದ ಕಾದು ನಿಂತಿದ್ದಾರೆ. ಇಲ್ಲಿ ವೀಕ್ಷಿಸೋಣ ಬನ್ನಿ ಸ್ನೇಹಿತರೆ. ಅಂತ ನಾವು ನಿಮ್ಮನ್ನು ನಮ್ಮ ಗುರು ಕಾಣಿಕೆಯಾಗಿ ನಮ್ಮ ಅತಿಥಿಗಳಿಂದ ಇದನ್ನು ಸತ್ಕಾರ ಸನ್ಮಾನವಾಗಿ ನಾವು ಇದನ್ನು ಕೊಡ್ತಾ ಇದ್ದೀವಿ. ನಿಮಗೆ ನಾವು ಹೃದಯ ತುಂಬಿದ ಧನ್ಯವಾದಗಳನ್ನು ಇಡೀ ಶಾಲೆಯ ಇಡೀ ವಿಶ್ವದ ವಿದ್ಯಾರ್ಥಿಗಳ ಪರವಾಗಿ ಸಮರ್ಪಿಸ್ತಾ ಇದ್ದೀವಿ. ಗೌರವವನ್ನು ಸ್ವೀಕರಿಸಿ ಚಪ್ಪಾಳೆಯನ್ನು ಜೋರಾಗಿ ತಟ್ಟಿ. ಇದು ಪ್ರತಿಯೊಂದು ಶಾಲೆಗಳು ಮಾದರಿಯಾಗಲಿ, ಇದು ನಮ್ಮೆಲ್ಲರ ಗುರುಗಳ ಆಶೀರ್ವಾದ ನಮಗೆ ಸಿಗುವಂತಾಗಲಿ ಅಂತ ಈ ಮೂಲಕ ನಾವು ಅವರನ್ನ ಬೇಡಿಕೊಳ್ತಾ ಇದ್ದೀವಿ. ಇವರ ಒಂದು ಅನಿಸಿಕೆಯನ್ನು ಕೂಡ ನಮ್ಮ ಮುಖ್ಯ ಶಿಕ್ಷಕರು ನೀಡಲಿದ್ದಾರೆ. ಅವರಿಗೆ ಈ ಬಹುಮಾನ ವಿತರಣೆ ಮಾಡಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಇದನ್ನು ನಮಗೆ ಸಮರ್ಪಿಸಿದಂತಹ ಶ್ರೀಯುತ
ವಿನೋದ್ ಮತ್ತು ದಿವ್ಯಾರವರಿಗೆ ನಾವು ತಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಸರ್ವರಿಗೂ ಧನ್ಯವಾದಗಳು. ನಿರೀಕ್ಷೆ ಮಾಡದಂತಹ ಒಂದು ಕಾರ್ಯಕ್ರಮವನ್ನು ಶಿಕ್ಷಕಿ ಅಲೀಮಾ ಟೀಚರ್ ಅವರು ಬಹಳಷ್ಟು ಎಲ್ಲ ಯಾರನ್ನು ಕಡಿಮೆ ಮಾಡುತ್ತಾ ಇಲ್ಲ, ಬಹಳಷ್ಟು ನುಡಿತಾ ಇದ್ದಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳು. ಅಲ್ಲದೇ ನೋಡಿ, ನಮ್ಮ ಕೊಡವ ಭಾಷೆ ಕೂಡ ಯಾವುದೇ ಕಮ್ಮಿ ಇಲ್ಲ ಎಂಬ ಈ ಒಂದು ಲಯಬದ್ಧವಾದ ಸಾಹಿತ್ಯದಿಂದ ಕೂಡಿದ ಈ ಕೊಡವ ಸಂಗೀತದಲ್ಲಿ ನಮ್ಮ ಈ ನೃತ್ಯವನ್ನು ಕೂಡ ನಾವು ಕಾಣಬಹುದು ವೀಕ್ಷಕರೇ. ನಮ್ಮ ವಿಶ್ವಪ್ರಸಿದ್ಧವಾದ ಕೊಡಗು ಓಲಗ ನೃತ್ಯವನ್ನು ಕೂಡ ನೀವು ನಮ್ಮ ಈ ಪುಟಾಣಿ ಮಕ್ಕಳಿಂದ ಕಾಣ್ತಾ ಇದ್ದೀರಿ. ಆ ಲಯಬದ್ಧವಾದ ತಾಳಕ್ಕೆ ಇವರ ಕುಣಿತವೂ ಕೂಡ ತುಂಬ ಸುಂದರವಾಗಿದೆ. ಹೆಚ್ಚು ಕಮ್ಮಿ ಇವರ ಪೋಷಕರು ಕೂಡ ಇವತ್ತು ಯಾವುದೇ ಒಂದು ಸಂಶಯವಿಲ್ಲದೆ ತುಂಬ ಖುಷಿ ಪಡ್ತಾರೆ ಅಂತ ನಾನು ಭಾವಿಸುತ್ತಾ ಇದ್ದೀನಿ. ವೀಕ್ಷಕರೇ, ಈ ಕಾರ್ಯಕ್ರಮದ ಒಂದು ಅತ್ಯುತ್ತಮವಾದ ಪ್ರದರ್ಶನವನ್ನು ನಮ್ಮ ಈ ಶಾಲಾ ಮಕ್ಕಳಿಂದ ಏರ್ಪಟ್ಟಿದೆ. ನಮ್ಮ ಸೈನಿಕರನ್ನು ಅವರ ತ್ಯಾಗ, ಅವರ ಬಲಿದಾನ ಹಾಗೂ ಅವರು ನಮ್ಮನ್ನು ಹೇಗೆ ರಕ್ಷಣೆ ಮಾಡುತ್ತೇವೆ ಎಂಬ ಒಂದು ಸುಂದರವಾದ ಒಂದು ಸುದ್ದಿಯನ್ನು ನಮ್ಮ ಜನಮನ ಮುಟ್ಟಿಸುವಲ್ಲಿ ಈ ಒಂದು ಪ್ರದರ್ಶನವು ತಲುಪಿದೆ ಎಂಬುದನ್ನು ಯಾವುದೇ ನಿಷ್ಕಳಂಕವಾಗಿ ನಾನು ನಿಮ್ಮ ಮುಂದೆ ಇದನ್ನು ಒಪ್ಪಲು ಇಚ್ಛೆಪಡುತ್ತಿದ್ದೇನೆ.
ಸ್ನೇಹಿತರೆ, ನಮ್ಮ ಪುಟಾಣಿ ಮಕ್ಕಳ ಈ ಸುಂದರ ನೃತ್ಯವನ್ನು ನೀವು ವೀಕ್ಷಿಸುತ್ತಿದ್ದಾಗ ನಮ್ಮ ಸರ್ಕಾರಿ ಶಾಲೆಗಳು ಕೂಡ ಯಾವುದೇ ಕಾನ್ವೆಂಟ್ ಅಥವಾ ನಮ್ಮ ರೆಸಿಡೆನ್ಷಿಯಲ್ ಶಾಲೆಗಿಂತ ಒಂದು ಹೆಜ್ಜೆ ಮುಂದೆ ಬರುತ್ತಿದೆ ಎಂಬ ಒಂದು ನಿಷ್ಕಳಂಕವಾದ ಒಂದು ಭಾವನೆ ಕೂಡ ಈ ಒಂದು ಪ್ರದರ್ಶನದಿಂದ ನಮಗೆ ಮೂಡುತ್ತೆ. ನಮ್ಮ ತಯಾರಿ ನಡೆಸಿದ್ದಲ್ಲಿ ಯಾವುದೇ ಮಕ್ಕಳು ಕೂಡ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಅವರಿಗೆ ಆ ಒಂದು ಕೆಪಾಸಿಟಿ ಇದೆ ಎಂಬುದನ್ನು ಈ ಒಂದು ಚಿಕ್ಕ ಪ್ರದರ್ಶನದಿಂದ ಕೂಡ ನಾವು ಇವರ ಈ ಒಂದು ವಿಚಾರವನ್ನು ಕೂಡ ನಮಗೆ ತಿಳಿಯಬಹುದು ಸ್ನೇಹಿತರೆ. ಪ್ರಿಯ ವೀಕ್ಷಕರೇ, ಈ ಉತ್ಸಾಹವನ್ನು ನಮ್ಮ ಪೋಷಕರು ಹಾಗೂ ಈ ಸಾರ್ವಜನಿಕರಿಂದ ಬರಬೇಕಿದ್ರೆ ನಮ್ಮ ಕಾಲುಗಳು ಸಹ ಈ ಪುಟಾಣಿ ಮಕ್ಕಳ ಜೊತೆ ಕುಣಿಯುತ್ತಿದೆ ಎಂಬುದು ಕೂಡ ನಮಗೆ ಈ ವಿಡಿಯೋವನ್ನು ನೋಡಿದಾಗ ಭಾಸವಾಗುತ್ತೆ. ಪ್ರಿಯ ವೀಕ್ಷಕರೇ, ಕಲೆಗೆ ಯಾವುದೇ ಭಾಷೆ ಒಂದು ಮಾಧ್ಯಮವಲ್ಲ. ನಮಗೆ ಯಾವುದೇ ಭಾಷೆ ಇದ್ದರೂ ಎಲ್ಲದಕ್ಕೂ ನಾವು ಆ ಕಲೆಗೆ ನಮ್ಮ ಒಂದು ಪ್ರದರ್ಶನ ಮಾಡಬಹುದು ಎಂಬ ಒಂದು ತೋರ್ಪಡೆಯನ್ನು ಈ ಪುಟಾಣಿ ಮಕ್ಕಳು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದು ಕೂಡ ಈಗ ಹೆಚ್ಚಿನ ಟ್ರೆಂಡಿಂಗಲ್ಲಿರುವ ಹಾಡುಗಳು ಕೂಡ ಬಂದಾಗಲೇ ನಮಗೆ ಅಲ್ಲಿ ಭಾಷೆಯ ಅವಶ್ಯಕತೆ ಇಲ್ಲ ಎಂಬುದು ನಮಗೆ ಅರಿವಾಗುತ್ತೆ. ಕುವೆಂಪುರವರು ನಾಡಗೀತೆಯಲ್ಲಿ ಒಂದು ವಾಕ್ಯವನ್ನು ಹೇಳಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸೀಕ ಜೈನರ ಉದ್ಯಾನ ಅಂತ. ಈ ಒಂದು ಗೀತೆಯ ಸಾರವನ್ನ ಸಂಪೂರ್ಣವಾಗಿ ಅರಿಬೇಕಾದ್ರೆ ನಾವು ಈ ಕುಟ್ಟ ಗ್ರಾಮಕ್ಕೆ ಬರಬೇಕು. ಇಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನರಿದ್ದಾರೆ, ಅಸ್ಸಾಮಿಗಳಿದ್ದಾರೆ, ಬೆಂಗಾಲಿಗಳಿದ್ದಾರೆ, ತಮಿಳರಿದ್ದಾರೆ, ತೆಲುಗರಿದ್ದಾರೆ, ಎಲ್ಲ ಭಾಷೆಯ ಜನಗಳಿದ್ದಾರೆ. ಅವರೆಲ್ಲರ ಮಕ್ಕಳು ಕೂಡ ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಈ ಒಂದು ವೇದಿಕೆ ನಾವು ಇವತ್ತೇನ್ ನಿರ್ಮಾಣ ಮಾಡಿದ್ದೀವಿ, ಇದು ಎಲ್ಲ ಭಾಷೆಯ, ಎಲ್ಲ ಜನಾಂಗದ, ಎಲ್ಲ ತಾರತಮ್ಯವನ್ನ ಮರೆತು ನಾವೆಲ್ಲರೂ ಒಂದು ಅಂತ ಸಾರುವಂತಹ ವೇದಿಕೆ. ಮುಂದಿನ ನೃತ್ಯ ಎರವ ಡಾನ್ಸ್. ಇದು ರಾಜ್ಯ ಮಟ್ಟದ ವಿಶ್ವ ಬುಡಕಟ್ಟು ಜನಾಂಗದ ದಿನಾಚರಣೆಯಲ್ಲಿ ಆನ್ಲೈನ್ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದುಕೊಂಡಂತಹ ನೃತ್ಯ. ವೀಕ್ಷಿಸಿ ಸ್ನೇಹಿತರೆ, ನಮ್ಮ ಬರವಣಿಗೆ ಇಲ್ಲದ ಸಾಹಿತ್ಯ ಹಾಗೂ ಈ ಹಾಡನ್ನು ನೀವು ವೀಕ್ಷಿಸಿದಾಗ ನಮ್ಮ ಸುತ್ತಮುತ್ತಲಿನ ಈ ನಮ್ಮ ಆದಿವಾಸಿ ಮಿತ್ರರು ಹಾಗೂ ಅವರ ಕಲೆಗಳನ್ನು ಕೂಡ ನಾವು
ಪ್ರೋತ್ಸಾಹಿಸಿ ಇದನ್ನು ಒಂದು ದೊಡ್ಡ ಮಟ್ಟಿಗೆ ತಗೊಂಡೋಗುವ ಒಂದು ಪ್ರದರ್ಶನವನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಪ್ರಿಯ ಸ್ನೇಹಿತರೆ. ಒಂದು ಲಿಪಿ ಇಲ್ಲದ ತಮ್ಮ ಆಡು ಭಾಷೆಯಿಂದ ರಚನೆಗೊಂಡ ಈ ಸಾಹಿತ್ಯವು ಕೂಡ ತುಂಬ ಸುಂದರವಾಗಿದೆ. ಪ್ರಿಯ ವೀಕ್ಷಕರೇ, ನಾವು ಈ ಪುಟಾಣಿ ಮಕ್ಕಳನ್ನು ಶಾಲಾ ದಿನಗಳಲ್ಲಿ ಕಾಣಬೇಕಿದ್ರೆ ತಮ್ಮ ಯೂನಿಫಾರ್ಮ್ ಹಾಗೂ ಅವರ ಆ ಶಿಸ್ತುಬದ್ಧವಾದ ನಡಿಗೆ ಹಾಗೂ ಅವರ ಒಂದು ಉತ್ಸಾಹ ಕೊರತೆ, ಓದುವ ಏನೋ ಒಂದು ಓದುವ ಒಂದು ಪ್ರೆಷರಿಂದ ಏನೋ ಅವರೊಂದು ಅಷ್ಟು ಖುಷಿಯಲ್ಲಿರೋದಿಲ್ಲ. ಆದರೆ ನೋಡಿ ವೀಕ್ಷಕರೇ, ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಇವರ ಆ ಒಂದು ವೇಷಭೂಷಣಗಳಲ್ಲಿ ಇವರು ಎಷ್ಟು ಆ ಒಂದು ಎನರ್ಜಿಯನ್ನು, ನಮ್ಮ ಪಾಸಿಟಿವ್ ವೈಬ್ಸನ್ನು ಹೊರಗಡೆ ಆಗುತ್ತಿದೆ ಎಂದರೆ ಈ ವೀಕ್ಷಣೆಯಲ್ಲಿ ನಾವು ಇದು ಡೈರೆಕ್ಟ್ ನೋಡಬೇಕಿದ್ರೆ ನಮಗೆ ಅದರ ಒಂದು ಫೀಲ್ ಆಗ್ತಾ ಇದೆ. ನಮಗೂ ಮಾತ್ರ ಅಲ್ಲ, ಇದನ್ನು ವೀಕ್ಷಿಸುತ್ತಿರುವ ನಮ್ಮ ಸಾರ್ವಜನಿಕರು ಹಾಗೂ ಈ ಪುಟಾಣಿ ಮಕ್ಕಳ ಪೋಷಕರು ಕೂಡ ಇದರ ಈ ಪಾಸಿಟಿವ್ ವೈಬ್ಸ್ ಇನ್ನೂ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಅವರಿಗೆ ಕೊಡಿಸುವ ಒಂದು ಉತ್ತೇಜನವನ್ನು ಕೂಡ ಈ ಒಂದು ಕಾರ್ಯಕ್ರಮದಿಂದ ಆಗುತ್ತೆ ಎಂಬುದಕ್ಕೆ ಯಾವುದೇ ಒಂದು ಸಂಶಯವಿಲ್ಲ ವೀಕ್ಷಕರೇ.
ವೀಕ್ಷಕರೇ, ಈಗಾಗಲೇ ನಮ್ಮ ಕಾರ್ಯಕ್ರಮವು ಒಂದು ಮುಕ್ತಾಯ ಹಂತವನ್ನು ತಲುಪಿದೆ. ಅದು ಕೂಡ ನಮ್ಮ ಒಂದು ಎಲ್ಲ ಕಾರ್ಯಕ್ರಮವನ್ನು ಮುಗಿಲು ಮುಟ್ಟುವ ಒಂದು ಆಕ್ರಾಂತದ ಒಂದು ವೇಳೆಯಲ್ಲಿ ಕೂಡ ಇವರು ಲಯಬದ್ಧವಾಗಿ ಇವರ ಆ ಕಲಾ ಪ್ರದರ್ಶನವನ್ನು ಇಲ್ಲಿ ತೋರ್ಪಡುತ್ತಿದ್ದಾರೆ. ವೀಕ್ಷಕರೇ, ನಾವು ನಿಜವಾಗಿಯೂ ಇದರ ಹಿಂದೆ ಅಷ್ಟು ಪರಿಶ್ರಮವನ್ನು ತೆಗೆದು ಇದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಇಲ್ಲ, ಈ ಒಂದು ಟ್ರೈನಿಂಗನ್ನು ನೀಡಿ ಇವರನ್ನು ಈ ಸ್ಥಿತಿಗೆ ತಂದಿರುವ ನಮ್ಮ ಯಾವುದೇ ಶಾಲೆಯನ್ನು ಕಂಪೇರ್ ಮಾಡದೆ ಆ ಒಂದು ರೀತಿಗೆ ಬಂದಿರುವ ಈ ಪ್ರದರ್ಶನವನ್ನು ನಾವು ಕಾಣುತ್ತಾ ಇದ್ದೀವಿ ಈ ಸ್ನೇಹಿತರೆ. ಪ್ರಿಯ ವೀಕ್ಷಕರೇ, ಮನಸ್ಸಿದ್ದಲ್ಲಿ ಮಾರ್ಗ ಎಂಬ ಒಂದು ನುಡಿಯನ್ನು ನಿಜವಾಗಿಯೂ ಕೂಡ ಈ ಶಾಲಾ ಶಿಕ್ಷಕ ವೃಂದದವರು ತಮ್ಮ ಪರಿಶ್ರಮದ ಮೂಲಕ ಇಷ್ಟು ಪ್ರದರ್ಶನವನ್ನು ತೋರ್ಪಡಿಸಿ ನಮ್ಮ ಇಲ್ಲಿ ನೆರೆದಿರುವ ಸಾರ್ವಜನಿಕರು ಹಾಗೂ ಅವರ ಪೋಷಕರುಗಳು ಹಾಗೂ ಇಲ್ಲಿ ನೆರೆದಿರುವ ನಮ್ಮ ಅತಿಥಿ ಮಿತ್ರರು ಕೂಡ ಈ ಒಂದು ಕಾರ್ಯಕ್ರಮದ ಬಗ್ಗೆ ಯಾವುದೇ ಕಳಂಕವಿಲ್ಲದೆ ಮಾತಾಡುವ ರೀತಿಯಲ್ಲಿ ಈ ಒಂದು ನಮ್ಮ ಗಣರಾಜ್ಯೋತ್ಸವ ಹಾಗೂ ಕ್ರೀಡೋತ್ಸವವು ಅತಿ ವಿಜೃಂಭಣೆಯಿಂದ ನೆರವೇರಿದೆ ಎಂಬುದನ್ನು ನಾನು ನಮ್ಮ ಈ ಪ್ರೋ ವೈಬ್ ಕುಟ ಈ ಚಾನಲ್ ಮೂಲಕ ತಮಗೆ ತೋರ್ಪಡಿಸುತ್ತಾ ಇದ್ದೀನಿ. ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದೆ ಇಂಥ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಡಲು ನಾವು
ಇಚ್ಛೆ ಪಡುತ್ತಿದ್ದೇವೆ. ಹಾಗೆ ನಿಮ್ಮ ಈ ವೀಕ್ಷಣೆ ಹಾಗೂ ಈ ಲೈಕ್ಸ್ ಹಾಗೂ ಸಬ್ಸ್ಕ್ರೈಬ್ ಕೂಡ ನಮ್ಮನ್ನು ಇನ್ನೂ ಹೆಚ್ಚಿನ ಇಂತಹ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡು ನಿಮ್ಮ ಮುಂದೆ ಪ್ರದರ್ಶಿಸಲು ನಮಗೂ ಕೂಡ ಒಂದು ಪ್ರೋತ್ಸಾಹವನ್ನು ನೀಡಿದಂತಾಗುತ್ತೆ ವೀಕ್ಷಕರೇ. ಮತ್ತೊಮ್ಮೆ ನಮ್ಮ ಈ ಪ್ರೋವೈಬ್ ಕುಟ ಚಾನಲನ್ನು ವೀಕ್ಷಿಸಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಈ ವಂದನೆಗಳನ್ನು ತಿಳಿಸುತ್ತಾ ಧನ್ಯವಾದಗಳು. ನಿರೀಕ್ಷಿಸುತ್ತೀರಿ ಮುಂದಿನ ನಮ್ಮ ವಿಡಿಯೋಸಿಗಾಗಿ. ಇದು ಸಾಧ್ಯ ಆಯ್ತು. ಇಲ್ಲಿ ನಂದಂತೇನೂ ಇಲ್ಲ, ದಯವಿಟ್ಟು ಯಾರು ಹಾಗೆ ತಿಳ್ಕೋಬೇಡಿ. ಇದು ನಮ್ಮದು, ನಮ್ಮ ಶಾಲೆ,